ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಾ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ವ್ಯಾಪ್ತಿಯ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣ ಮಾಡುತ್ತಿರುವ ಮತ್ತು ನಿರ್ಮಾಣ ಮಾಡಲಾಗುತ್ತಿರುವ ಮನೆಗಳ ಕಾಮಗಾರಿಗಳ ವಿಳಂಬ ಮತ್ತು ಕಳಪೆ ಕಾಮಗಾರಿ ತನಿಖೆ ಮಾಡಬೇಕೆಂದು ತಹಶೀಲ್ದಾರ್ ಕಾರ್ಯಾಲಯ ಆವರಣದ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ತಾಲೂಕಾ ನಾಗರಿಕ ಹಿತರಕ್ಷಣಾ ವೇದಿಕೆ ಮುಖಂಡರಾದ ಕಾಶಿನಾಥ್ ಶಿಂದೆ, ಶರಣು ಯಾದಗಿರಿ ಅವರು ಮಾತನಾಡಿ, ಧರಣಿ ಹಕ್ಕುಪತ್ರಗಳನ್ನು ಕೊಡಲು ವಿಫಲವಾಗಿರುವಂತಹ ಇಸ್ಲಾಂ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಇವತ್ತಿನ ದಿವಸ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣ ಮಾಡುತ್ತಿರ್ತಕ್ಕಂಥ ಮನೆಗಳ ವಿಳಂಬ ನೀತಿ ಮತ್ತು ಸ್ಲಂ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಬಡ ಜನತೆಯನ್ನು ವಂಚಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಏನಪ್ಪ ಅಂದ್ರೆ ಇವತ್ತು ನಾವು ನಿರಂತರವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 2006 ಮತ್ತು 2007 ನರಾಮ IHSDP ಯೋಜನೆ ಅಡಿಯಲ್ಲಿ 311 ಮನೆಗಳು ಏನಿದ್ದು, ಅದರಲ್ಲಿ 200 ಮನೆಗಳು ಏನಪ್ಪ ನಿರ್ಮಿಸಿದ್ರ. ಆ ಮನೆಗಳು ಏನಪ್ಪ ಅಂದ್ರೆ 311 ಮನೆಗಳಲ್ಲಿ ಏನಪ್ಪ 200 ಮನೆಗಳು ಏನಪ್ಪ ಅಂತಂದ್ರ IHSDP ಯೋಜನೆ ಅಡಿಯಲ್ಲಿ ಏನಪ್ಪ ಅಂದ್ರ ನಿರ್ಮಾಣ ಮಾಡಿದ್ರು. ಆ ಮನೆಗಳು ಸಂಪೂರ್ಣ ಏನಪ್ಪ ಅಂದ್ರೆ ಕಳಪೆ ಮಟ್ಟದವ. ಆ ಮನೆಗಳಿಗೆ ಏನಪ್ಪ ಅಂದ್ರೆ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಮತ್ತ ಇಲ್ಲಿವರೆಗೂ ಯಾವ್ಯಾವ ಫಲಾನುಭವಿಗಳು ಹಂಚಿದೆ ಅಂತೇಳಿ ಈ ಪುರಸಭೆಗೆ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಕಾಪಿ ಕೊಟ್ಟಿಲ್ಲ. ಇದು ಯೋಗ್ಯ ಜನರ ವಾಸ ಮಾಡಕ್ಕೆ ಯೋಗ್ಯ. ಇವತ್ತು ಚಿಂಚೋಳಿ ನಗರದಲ್ಲಿ ತಹಸೀಲ್ ಕಾರ್ಯಾಲಯದ ಮುಂದೆ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಹುಶಃ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಿಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಬಡವರು, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ, ಆದಿವಾಸಿಗಳಿಗೆ ಇವತ್ತೇನು ಸೂರ್ಯನ ಕಲ್ಪಿಸ್ಕೊಡ್ಬೇಕು, ವಸತಿನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಸರ್ಕಾರ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ. ಆದರೆ ಇವತ್ತು ಸರ್ಕಾರದಿಂದ ಬಿಡುಗಡೆ ಆದಂಥ ಮಂಜೂರಾದಂಥ ಮನೆಗಳನ್ನು ವಾಸ್ತವವಾಗಿ ಅವ್ರಿಗೆ ನಿರ್ಮಿಸಿಕೊಡುವಂಥ ನಿಟ್ಟಿನಲ್ಲಿ ಪುರಸಭೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಬೋರ್ಡ್ ಆಗಿರ್ಬೋದು ವಿಫಲ ಆಗಿದೆ ಅಂತೇಳಿ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ನೆನೆಗುದಿಗೇನು ಕಾಮಗಾರಿಗಳು ಬಿದ್ದಿದ್ದಾವೆ. ಅದು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ, ಬಡವರಿದ್ದಾರೆ, ವಸತಿ ರೈತರಿದ್ದಾರೆ, ವಸತಿಯೇನರು ಇದ್ದಾರೆ, ಅವರೆಲ್ಲರೂ ಕೂಡ ಮಂಜೂರು ಮಾಡುವಂಥರಲ್ಲಿ ತಾಲೂಕು ಆಡಳಿತ ಮತ್ತು ವಿಶೇಷವಾಗಿ ಪುರಸಭೆ ಆಡಳಿತ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ. ಹಾಗಾಗಿ ಇವತ್ತು ನಾಗರಿಕ ಹಿತರಕ್ಷಣಾ ವೇದಿಕೆ ಚಿಂಚೋಳದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಾವೊಂದು 2-3 ದಿನದ ಒಳಗಾಗಿ ಪ್ರತಿಭಟನೆ ನಿರಂತರವಾಗಿ ಇರ್ತದೆ. 2-3 ದಿನ ಕಾನೂನು ಬರದೆ ಹೋದ್ರೆ ಉಗ್ರ ಮಟ್ಟದ ಹೋರಾಟವನ್ನ ಮಾಡಬೇಕಾಗ್ತದೆ. ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ತಾಲೂಕು ಆಡಳಿತ ಮತ್ತು ಪುರಸಭೆ ಆಡಳಿತ ಇದಕ್ಕೆ ಮೂಲ ಜವಾಬ್ದಾರಿ ಆಗ್ತದೆ ಅಂತಕ್ಕಂಥದ್ದನ್ನ ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತದೆ. ಈಗ ಅನಿರ್ದಿಷ್ಟ ಧರಣಿ ಕಂಟಿನ್ಯೂ ಸರ್? ಹೌದು, ಕಂಟಿನ್ಯೂ ಮಾಡ್ತೀವಿ. ಇವತ್ತು ಶಾಂತಿಯುತವಾಗಿ ಮಾಡ್ತಾ ಇದೀವಿ. ನಾಳೆ ಪ್ರತಿಭಟನೆಗೆ ಏನಾದ್ರು ಕ್ರಮ ವಹಿಸದೇ ಇದ್ರೆ ತಾಲೂಕು ಆಡಳಿತ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಜಿಲ್ಲಾಡಳಿತ ಏನಾದ್ರು ನಮ್ಮ ಬಗ್ಗೆ ಮುತುವರ್ಜಿ ವಹಿಸಿ ಕಾನೂನಾತ್ಮಕವಾಗಿ ಬೇಡಿಕೆಯನ್ನು ಈಡೇರಿಸದೆ ಹೋದ್ರೆ ನಾವು ಬಹಳ ತೀವ್ರವಾದಂತಹ ಹೋರಾಟವನ್ನು ರಸ್ತೆ ತಡೆ ಮಾಡಬೇಕಾಗ್ತದೆ. ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ಪೊಲೀಸರು ನೇರ ಹೊಣೆಗಾರನಾಗಿ ತಹಸೀಲ್ದಾರ್ ಮತ್ತು ಪುರಸಭೆಯ ಮುಖ್ಯಾಧಿಕಾರಿಯನ್ನ ಮಾಡೋದ್ರ ಮುಖಾಂತರ ಈ ಒಂದು ಹೋರಾಟಕ್ಕೆ ಅರ್ಥವನ್ನು ತಂದುಕೊಡ್ಬೇಕಾಗ್ತದೆ. ಈ ಮೂಲಕ ಎಚ್ಚರಿಕೆಯನ್ನ ಜಿಲ್ಲಾಡಳಿತಕ್ಕೆ ಮತ್ತು ಪುರಸಭೆಗೆ, ತಾಲೂಕು ಆಡಳಿತಕ್ಕೆ ನೀಡಲಿಕ್ಕೆ ಬಯಸ್ತೇವೆ. ಈಗ ಧರಣಿ ಸತ್ಯಾಗ್ರಹ ಕುಂತಿರಲ್ಲ ಸರ್, ತಾಲೂಕು ಆಡಳಿತ ಅಲ್ಲಿ ಯಾರನ್ನ ಸಂಬಂಧಪಟ್ಟ ಅಧಿಕಾರಿಗಳು ವಿಚಾರಿಸಿದ್ದಾರೆ? ಇದುವರೆಗೂ ಬಂದಿಲ್ಲ. ಬಹುಶಃ ಅವರು ನಮ್ಮ ದಲಿತರ ಸಿಟ್ಟು, ಆದಿವಾಸಿಗಳ ಸಿಟ್ಟು, ಕೂಲಿ ಕಾರ್ಮಿಕ ಸಿಟ್ಟು ರಟ್ಟೆಗೆ ಬಂದ್ರೆ ಅವ್ರಿಗೆ ಬುದ್ಧಿ ಬರ್ತದೆ. ಯಾಕಂದ್ರೆ ಅವ್ರಿಗೆ ಚರ್ಮ ದಪ್ಪ ಆಗ್ಬಿಟ್ಟಿದೆ. ಇವತ್ತು ಅಧಿಕಾರಿಗಳಿಗೆ ಹೆಂಗಾಗಿದೆ ಅಂದ್ರೆ ಸೂಟು ಬೂಟು ಐತಾರಾಮಿ ಕಾರ್ಯಗಳನ್ನ ಕೊಟ್ಟು AC ರೂಮ್ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರ ಕೂಗು ಬಹುಶಃ ಅವ್ರಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ರೋಡಿಗೆ ಬಂದು, ಬೀದಿಗೆ ಬಂದು ನಮ್ಮ ಕಾಲಲ್ಲಿ ಇರ್ತಕ್ಕಂಥದ್ದನ್ನ ಕೈಯಲ್ಲಿ ತೆಗೆದುಕೊಂಡಾಗ ಈ ಒಂದು ಏನು ಚರ್ಮ ದಪ್ಪಾದಂಥ ಅಧಿಕಾರಿಗಳಿಗೆ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಬಹಳ ಸೂಕ್ಷ್ಮವಾಗಿ ಭಗವಾನ್ ಬುದ್ಧರ ಆದಿಯಾಗಿ, ಬಾಬಾ ಸಾಹೇಬ್ರ ಆದಿಯಾಗಿ ಬಹಳ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮ ಪ್ರತಿಭಟನೆ ಕೂಗು ಕೇಳದೆ ಹೋದ್ರೆ ನಾವು ರೋಡಿಗೆ ಬರ್ತೇವೆ. ಹೆದ್ದಾರಿಯನ್ನ ಬಂದ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸಿಟ್ಟು ಅಥವಾ ನಮ್ಮ ಆಕ್ರೋಶ ಏನು ಅಂತೇಳಿ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ತೋರಿಸ್ತೇವೆ. ಸತ್ಯಾಗ್ರಹದಲ್ಲಿ ತಾಲೂಕಾ ನಾಗರಿಕರ ಹಿತರಕ್ಷಣಾ ವೇದಿಕೆ ಮುಖಂಡರಾದ ಪಾಂಡುರಂಗ ಲೊಡ್ಡನೂರ್, ಗೋಪಾಲ್ ರಾಮ್ಪುರಿ, ಓಮನ್ ರಾವ್ ಕೊರವಿ, ಆನಂದ ರೆಡ್ಡಿ ಚಿಂತಲ್, ವಿಲಾಸ್ ದೇಗಲಮಡಿ, ಲೋಕೇಶ್ ಐನೊಳ್ಳಿ, ವಿಶ್ವನಾಥ್ ಹೊಡೆಬೀರನಹಳ್ಳಿ ಮತ್ತು ಅನೇಕ ತಾಲೂಕಾ ನಾಗರಿಕರ ಹಿತರಕ್ಷಣಾ ವೇದಿಕೆ ಸದಸ್ಯರು ಧರಣಿ ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದರು. ನಾಗರಾಜ್ ಪಟೇಲ್, C9 ಕನ್ನಡ, ಚಿಂಚೋಳಿ.